ಸ್ನೇಹಿತರೆ, ಈ ನೀರು ನೋಡಿ ಹೇಗಿದೆ ಅಂತ. ಇದು ಕಾವೇರಿ ನದಿಯ ನೀರು ನೋಡಿ. ಪೂರ್ತಿಯಾಗಿ ಕೆಳಗಡೆ ಮಣ್ಣೆಲ್ಲ ಕೂತಿದೆ. ಈಗೆಲ್ಲ ಸ್ವಲ್ಪ ಕ್ಲೀನ್ ಕಾಣುತ್ತೆ, ಯಾಕೆಂದರೆ ಕೆಳಗಡೆ ಮಣ್ಣು ಹೋಗಿ ಕೂತಿದೆ. ಈಗ ಕಾವೇರಿ ನದಿ ಹತ್ರನೇ ಹೋಗೋಣ. ಇದು ಕುಶಾಲನಗರ, ಕೊಡಗಿನ ಗಡಿಭಾಗ. ಆಚೆಗೆ ಹೋದರೆ ಮೈಸೂರು ಜಿಲ್ಲೆ ಆಗುತ್ತೆ. ಈ ಸೇತುವೆಯಿಂದ ಆ ಕಡೆಗೆ, ಸೇತುವೆಯಿಂದ ಈ ಕಡೆಗೆ ಇದು ಕುಶಾಲನಗರ ಆಗುತ್ತೆ, ಅಂದರೆ ಕೊಡಗು ಜಿಲ್ಲೆ. ಈ ನದಿಯ ನೀರು ಇಲ್ಲಿಂದ ಮೈಸೂರು ಜಿಲ್ಲೆಗೆ ಹೋಗುತ್ತೆ. KRS ಜಲಾಶಯವನ್ನು ಈ ನೀರು ತುಂಬಿಸುತ್ತೆ. ಅಲ್ಲಿಂದ ಬೆಂಗಳೂರಿಗೆ ತೊರೆಕಾಡನ ಹಳ್ಳಿಯ ಮೂಲಕ ಅಲ್ಲಿ ಪಂಪಿಂಗ್ ಸ್ಟೇಷನ್ ಇದೆ. ಅಲ್ಲಿಂದ ಬೆಂಗಳೂರಿಗೆ 1-1.5 ಕೋಟಿ ಜನರಿಗೆ ಕುಡಿಯೋದಕ್ಕೆ ಈ ನೀರನ್ನು ಸಪ್ಲೈ ಮಾಡ್ತಾರೆ ಜಲಮಂಡಳಿಯಿಂದ. ಕುಶಾಲನಗರದಲ್ಲಿ ಈ ನೀರು ಹರಿತಾ ಇದೆಯಲ್ಲ, ಇದೇ ನೀರನ್ನು ನಾವು ಕೂಡ ಕುಡಿತೀವಿ. ಅಂದರೆ ಕುಶಾಲನಗರದ ಜನರಿಗೆ ಇದನ್ನೇ ಸಪ್ಲೈ ಮಾಡ್ತಾರೆ. ನೀವು ಮಡಿಕೇರಿಗೆ ಹೋದರೆ, ಮಡಿಕೇರಿಯಲ್ಲಿ ಎಲ್ಲೂ ಕೂಡ ಕಾವೇರಿ ನೀರು ಸಿಗೋದೇ ಇಲ್ಲ. ಅಲ್ಲಿ ಒಂದು ಸಣ್ಣ ಕೆರೆಯ ಮೂಲಕ ಆ ನೀರನ್ನು ಜನರಿಗೆ ಕುಡಿಯೋದಕ್ಕೆ ಕೊಡ್ತಾರೆ. ಇಲ್ಲಿ ಕಾವೇರಿ ನದಿ ಹರಿತಾ ಇದೆ, ಆದರೆ ಈ ನೀರು ನೇರವಾಗಿ ಜನರ ಮನೆಗಳ ಪೈಪಲ್ಲಿ ಬರುತ್ತೆ. ಇಲ್ಲಿ ಶುದ್ಧೀಕರಣ ಘಟಕ ಅನ್ನೋದಿಲ್ಲ. ಈಗ ಬೆಂಗಳೂರಿಗೆ ಸಪ್ಲೈ ಮಾಡೋಕ್ಕಿಂತ ಮುಂಚೆ ಆ ಕಾವೇರಿ ನೀರನ್ನು ಶುದ್ಧ ಮಾಡಿ ಅದನ್ನು ಕುಡಿಯುವ ನೀರಿನ ಹಂತಕ್ಕೆ, ಆ ಮಟ್ಟಕ್ಕೆ, ಆ ಅರ್ಹತೆಗೆ ತಂದು ಆಮೇಲೆ ಜನರಿಗೆ ಕೊಡ್ತಾರೆ. ಆದರೆ ಇಲ್ಲೇನಾಗುತ್ತೆ, ನೇರವಾಗಿ ಇದನ್ನು ಜನರ ಮನೆಗಳಿಗೆ ಸಪ್ಲೈ ಮಾಡ್ತಾರೆ. ಇದು ಕುಡಿಯೋಕ್ಕೂ ಬಳಕೆ ಆಗುತ್ತೆ, ಶೌಚಾಲಯಕ್ಕೂ ಬಳಕೆ ಆಗುತ್ತೆ. ಆದರೆ ಕುಡಿಯೋಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಫಿಲ್ಟರನ್ನು ಯೂಸ್ ಮಾಡ್ತೀವಿ. ಫಿಲ್ಟ್ರನ್ನು ಯೂಸ್ ಮಾಡೋದ್ರಿಂದ ಫಿಲ್ಟ್ರ್ ಬಹಳ ಬೇಗ ಹಾಳಾಗುತ್ತೆ. ಈಗ ಸ್ವಲ್ಪ ಮಳೆ ಶುರುವಾಗಿದೆ ಅಷ್ಟೇ, ಇನ್ನೂ ಸ್ವಲ್ಪ ಜೋರು ಮಳೆ ಬಂದರೆ ಇನ್ನಷ್ಟು ಮಣ್ಣು, ಇನ್ನಷ್ಟು ಕೊಳಕು ಬಂದುಬಿಡುತ್ತೆ ಪೈಪಲ್ಲಿ. ಪೈಪು ಕೂಡ ಹಾಳು, ನಮ್ಮ ಫಿಲ್ಟರ್ ಕೂಡ ಹಾಳು. ಈ ನೀರಿನ ಟ್ಯಾಂಕ್ಗಳಿಂದನೇ ಇಡೀ ಕುಶಾಲನಗರಕ್ಕೆ ನೀರು ಪೂರೈಕೆ ಆಗುತ್ತೆ. ಹೊಸ ಟ್ಯಾಂಕ್ ನಿರ್ಮಾಣ ಆಗ್ತಾ ಇದೆ, ಅದು ಖುಷಿ ಪಡೋ ವಿಚಾರ. ಒಂದೊಂದು ಕೆರೆ, ಒಂದೊಂದು ನದಿ, ಎಲ್ಲಿಂದಾದರೂ ಅಲ್ಲಿನ ಜಲಮಂಡಳಿ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಸಂಸ್ಥೆ ನೀರನ್ನು ಸಪ್ಲೈ ಮಾಡ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ, ನೇರವಾಗಿ ನೀರನ್ನು ಸಪ್ಲೈ ಮಾಡ್ತಾರೆ. ಅದರ ಪರಿಣಾಮ ಏನು ಅಂತಂದರೆ ಜನರಿಗೆ ರೋಗ ಬರ್ಬೋದು, ಸಾವು ಕೂಡ ಬರ್ಬೋದು. ಅಂತಹ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹಾಗಾದರೆ ಸರ್ಕಾರ ಮಾಡಬೇಕಾಗಿರೋದೇನು? ಪ್ರತಿ 5 ವರ್ಷಕ್ಕೆ ಒಂದು ಸರ್ಕಾರ ಬರುತ್ತೆ. ಪ್ರತಿ 1 ವರ್ಷ ಅಟ್ಲೀಸ್ಟ್ 10 ತಾಲೂಕುಗಳಲ್ಲಿ ನೀರನ್ನು ಸಪ್ಲೈ ಮಾಡ್ತಾರಲ್ಲ, ಅದಕ್ಕೆ ಒಂದು ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿ ನೇರವಾಗಿ ಜನರಿಗೆ ನೀರು ಕೊಡೋದಲ್ಲ, ಅದನ್ನು ಶುದ್ಧ ಮಾಡಿ ಕುಡಿಯುವ ಮಟ್ಟಕ್ಕೆ, ಅರ್ಹತೆಗೆ ತಂದು ಮತ್ತೆ ಜನರಿಗೆ ನೀರು ಕೊಡಬೇಕು. ಅದಕ್ಕೋಸ್ಕರ ಬಜೆಟಲ್ಲಿ ಅಟ್ಲೀಸ್ಟ್ ಒಂದಷ್ಟು ಅಮೌಂಟನ್ನು ಇಡಲಿ. ಯಾವ್ಯಾವುದಕ್ಕೂ ಹಣ ಖರ್ಚು ಮಾಡ್ತಾರೆ, ಇಂತಹ ಯೋಜನೆಗಳಿಗೆ ಮೊದಲು ಹಣ ಖರ್ಚು ಮಾಡಲಿ.